ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಆಫ್ ಎ ಸ್ಕ್ವೇರ್ ಹೂಸ್ ಏರಿಯಾ ಈಸ್ 441 ಮೀಟರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಯಾರ ಏರಿಯಾ ಕೊಟ್ಟಿದ್ದಾರೆ? ಸ್ಕ್ವೇರ್ ಏರಿಯಾ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಅದ್ರ ವ್ಯಾಲ್ಯೂ ಎಷ್ಟಿದೆ? 441 ಮೀಟರ್ ಸ್ಕ್ವೇರ್ ಇದೆ. ಸೊ ನಮಗೇನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಕೇಳ್ತಾ ಇದ್ದಾರೆ. ಓಕೆ, ನಾವೇನ್ ಕಂಡಿಬೇಕು, ಲೆಂತ್ ಆಫ್ ದ ಸೈಡ್ ಕಂಡಿಡ್ಬೇಕು. ಓಕೆ, ಸೊ ಈಗ ಬರ್ಕೊಂತೀನಿ. ಅವ್ರು ಕೊಟ್ಟಿರೋದೇನು, ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಎಷ್ಟು? 441 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಈಗ ನಿಮಗೆ ಫಾರ್ಮುಲಾ ಗೊತ್ತಿರ್ಬೇಕು. ಫಾರ್ಮುಲಾ ಏನಂದ್ರೆ, ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಬಂದ್ಬಿಟ್ಟು ಸೈಡ್ ಹೋಲ್ ಸ್ಕ್ವೇರ್. ಓಕೆ, ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು? ಸೈಡ್ ಹೋಲ್ ಸ್ಕ್ವೇರ್. ಸೊ ಏರಿಯಾ ಆಫ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರಿಬಹುದು ನಾನು? ಸೈಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು? 441 ಅಂತ ಬರಿತೀನಿ. ಈಗ ಸೈಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗುತ್ತೆ? ರೂಟ್ 441 ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡಿದೆ, ಸ್ಕ್ವೇರ್ ಇರೋದು ಆ ಕಡೆ ತಗೊಂಡೋದ್ರೆ ರೂಟ್ ಆಗುತ್ತೆ. ಓಕೆನಾ? ಸೊ ಈಗ ರೂಟ್ 441 ಕಂಡಿಬೇಕು. ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಈಗ 441 ಇದೆ. ಇದನ್ನ ಏನ್ ಮಾಡ್ಬೇಕು, ನೀವು ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಓಕೆ, ಈಗ ನೀವೇ ನೋಡ್ರಿ, ಲಾಸ್ಟ್ ನಂಬರ್ ಆಡ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತಾ ಚೆಕ್ ಮಾಡ್ರಿ. 4 + 4 8, 8 + 1 9, 9 3 ಟೇಬಲ್ ಅಲ್ಲಿ ಹೋಗುತ್ತಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ 3 1 ಜ 3, ಎಷ್ಟು ಉಳಿತು? 1 ಉಳಿತು, 14. 3 4 ಜ 12, ಎಷ್ಟು ಉಳಿತು? 2 ಉಳಿತು, 21. 3 7 ಜ 21. ಓಕೆ, ಮತ್ತೆ ನೀವು ನೋಡಿದ್ರೆ ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ ಆಡ್ ಇದೆ, 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತೆ ಚೆಕ್ ಮಾಡ್ರಿ. 1 + 4 5, 5 + 7 ಏನಾಗುತ್ತೆ? 12 ಆಗುತ್ತೆ. 12 3 ಟೇಬಲ್ ಅಲ್ಲಿ ಹೋದ್ರೆ ಇದು ಕೂಡ, ಈ ನಂಬರ್ ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಏನಾಗುತ್ತೆ? 3 4 ಜ 12, ಎಷ್ಟು ಉಳಿತು? 2 ಉಳಿತು, 27. 3 9 ಜ 27. 49 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ? 7. 7 7 ಜ 7 1. ಸೊ ಈಗ ನೀವೇ ನೋಡ್ರಿ, ಸೈಡ್ ಇಸ್ ಈಕ್ವಲ್ ಟು ರೂಟ್. ಓಕೆ, 441 ಏನಂತ ಬರೀಬಹುದು ನಾನು? 3 × 3 × 7 × 7. ಓಕೆ, ನೀವೇ ನೋಡ್ರಿ, 441 ಏನಂತ ಬರೀಬಹುದು? 3 × 3 × 7 × 7 ಅಂತ ಬರೀಬಹುದು. ಅವಾಗ ಏನಾಗುತ್ತೆ, ಸೈಡ್ ಏನಾಗುತ್ತೆ ನೋಡ್ರಿ, 2 3 ಇದ್ರೆ 1 3 ರೂಟ್ ಹೊರಗಡೆ ಬಂದ್ಬಿಡುತ್ತೆ. 2 7 ಇದ್ರೆ ರೂಟ್ ಹೊರಗಡೆ 1 7 ಹೊರಗಡೆ ಬರುತ್ತೆ. 3 7 ಎಷ್ಟಾಯ್ತು? 21 ಆಯ್ತು. ಅವ್ರು ಏನ್ ಕೊಟ್ಟಿದ್ದಾರೆ? ಮೀಟರ್ ಸ್ಕ್ವೇರ್ ಕೊಟ್ರೆ ನೀವೇನ್ ಬರಿಬೇಕು? ಮೀಟರ್ ಅಂತ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು ಎಷ್ಟು? 21 ಮೀಟರ್. ಸೊ ಈಗ ನೀವೇನು ಲೆಂತ್ ಆಫ್ ದ ಸೈಡ್ ಕೇಳಿದ್ರೆ ಎಷ್ಟು? 21 ಮೀಟರ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಇದರದ್ದು ಸೊಲ್ಯೂಷನ್. ಓಕೆನಾ? ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 ರೂಪೀಸ್, 20, 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನನ್ನ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ. ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ. ನೀವು ಅದನ್ನ ಜಾಯ್ನ್ ಆಗ್ರಿ.